ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಜೀವನದಲ್ಲಿ ನಡೆಯುವ ಅನೇಕ ಘಟನೆಗಳಿಗೆ ಗ್ರಹಗಳ ಪ್ರಭಾವ ಬಹಳ ಮುಖ್ಯವಾಗಿದೆ. ಅದರಲ್ಲಿ ವಿಶೇಷವಾಗಿ ಶನಿಗ್ರಹದ ಪ್ರಭಾವ ಹೆಚ್ಚು ಎಂದು ಹೇಳಲಾಗಿದೆ. ಶನಿದೇವರು ನ್ಯಾಯದ ದೇವರು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಮನುಷ್ಯನು ಮಾಡಿದ ಒಳ್ಳೆಯ ಕೆಲಸಕ್ಕೂ ಕೆಟ್ಟ ಕೆಲಸಕ್ಕೂ ತಕ್ಕ ಫಲವನ್ನು ನೀಡುವ ದೇವತೆ ಶನಿದೇವರು. ಅಂಥ ಜನರು ಶನಿ ಎಂಬ ಹೆಸರು ಕೇಳುತ್ತಿದ್ದಂತೆ ಭಯಪಡುತ್ತಾರೆ. ಆದರೆ ಸತ್ಯ ಏನೆಂದರೆ, ಶನಿದೇವರು ಕೆಟ್ಟವರನ್ನು ಮಾತ್ರ ಶಿಕ್ಷಿಸುತ್ತಾರೆ, ಒಳ್ಳೆಯವರನ್ನು ಸದಾ ರಕ್ಷಿಸುತ್ತಾರೆ. ಯಾರ ಜಾತಕದಲ್ಲಿ ಶನಿದೋಷ ಇರುತ್ತದೆಯೋ ಅಂತಹವರು ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು, ಕೆಲಸದಲ್ಲಿ ಅಡಚಣೆಗಳು, ಕುಟುಂಬದಲ್ಲಿ ಕಲಹ ಇಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಆದರೆ ಚಿಂತಿಸುವ ಅಗತ್ಯ ಇಲ್ಲ. ಜ್ಯೋತಿಷ್ಯದಲ್ಲಿ ಕೆಲವು ಸರಳ ಪರಿಹಾರ ಕ್ರಮಗಳನ್ನು ಹೇಳಲಾಗಿದೆ. ಅವನ್ನು ಭಕ್ತಿಯಿಂದ ಮಾಡಿದರೆ ಶನಿದೇವರ ಕೃಪೆ ದೊರೆಯುತ್ತದೆ ಎಂದು ನಂಬಲಾಗಿದೆ. ಮೊದಲ ಪರಿಹಾರ: ಪ್ರತಿಯೊಂದು ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಇದರಿಂದ ಶನಿದೇವರು ಸಂತೋಷವಾಗುತ್ತಾರೆ ಎಂದು ಹೇಳಲಾಗಿದೆ. ಎರಡನೆಯ ಪರಿಹಾರ: ಬಡವರಿಗೆ ದಾನ ಮಾಡುವುದು. ವಿಶೇಷವಾಗಿ ಕಪ್ಪು ಬಟ್ಟೆ, ಕಪ್ಪು ಎಳ್ಳು ಅಥವಾ ಕಂಬಳಿಯನ್ನು ದಾನ ಮಾಡಿದರೆ ಶನಿದೋಷ ಕಡಿಮೆಯಾಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಮೂರನೆಯ ಪರಿಹಾರ: ಅಶ್ವತ್ಥ ಮರಕ್ಕೆ 7 ಬಾರಿ ಪ್ರದಕ್ಷಿಣೆ ಹಾಕಿ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಇದರಿಂದ ಜೀವನದಲ್ಲಿನ ಅಡಚಣೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ನಾಲ್ಕನೆಯ ಪರಿಹಾರ: ಶನಿವಾರದ ದಿನ ಕಪ್ಪು ನಾಯಿಗೆ ಅಥವಾ ಹಸುಗಳಿಗೆ ಆಹಾರ ನೀಡುವುದು ಬಹಳ ಶುಭಕರ ಎಂದು ಹೇಳಲಾಗುತ್ತದೆ. ಐದನೆಯ ಪರಿಹಾರ: ಹನುಮಂತ ದೇವರ ಪೂಜೆ ಮಾಡುವುದು. ಹನುಮಂತ ದೇವರನ್ನು ಭಕ್ತಿಯಿಂದ ಪೂಜಿಸಿದರೆ ಶನಿದೇವರ ಕೃಪೆ ಸಹ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಇದರ ಜೊತೆಗೆ ಕೆಲವು ವಿಷಯಗಳನ್ನು ಶನಿವಾರದ ದಿನ ತಪ್ಪದೇ ತಪ್ಪಿಸಬೇಕು. ಉದಾಹರಣೆಗೆ, ಮಾಂಸ ಮತ್ತು ಮದ್ಯ ಸೇವನೆ ಮಾಡಬಾರದು, ಹಿರಿಯರನ್ನು ಅವಮಾನಿಸಬಾರದು, ಪ್ರಾಣಿಗಳಿಗೆ ಹಾನಿ ಮಾಡಬಾರದು. ಹೀಗೆ ಭಕ್ತಿಯಿಂದ ಮತ್ತು ಒಳ್ಳೆಯ ಮನಸ್ಸಿನಿಂದ ಬದುಕಿದರೆ ಶನಿದೇವರು ಎಂದಿಗೂ ಕಷ್ಟ ಕೊಡುವುದಿಲ್ಲ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ರೀತಿಯ ಇನ್ನಷ್ಟು ಜ್ಯೋತಿಷ್ಯ ಮತ್ತು ಭಕ್ತಿ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ಶನೀಶ್ವರಾಯ ನಮಃ ಎಂದು ಬರೆಯಿರಿ. ಧನ್ಯವಾದಗಳು.